ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ಮೋಘಾಶಾಮೋಘಕರ್ಮಾಣಃ ಮೋಘಜ್ಞಾನಾವಿಚೇತಸಃ. ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಅವರು ರಾಕ್ಷಸಿ ರೂಪವಾದ ಆಸುರಿ ಪ್ರಕೃತಿಗೆ ಸಿಕ್ಕಿಕೊಂಡವರು. ವ್ಯರ್ಥವಾದ ಆಸೆಗಳನ್ನು ಇಟ್ಟುಕೊಂಡು ವ್ಯರ್ಥವಾದ ಕರ್ಮಗಳನ್ನು ಮಾಡುತ್ತಾ ವ್ಯರ್ಥವಾದ ಜ್ಞಾನವನ್ನು ಹೊಂದಿ ವ್ಯರ್ಥವಾಗಿ ಜೀವಿಸುತ್ತಾರೆ. ಮನುಷ್ಯ ತಾನು ಈ ಭೂಮಿಗೆ ಬಂದ ಕಾರಣ ಅರಿಯದೆ ವ್ಯರ್ಥ ಜೀವನ ನಡೆಸುವವರ ಬಗ್ಗೆ ಹೇಳುತ್ತಿರುವ ಭಗವಂತ ಇಂದಿನ ದುಸ್ಥಿತಿಯನ್ನು ವಿವರಿಸುತ್ತಿದ್ದಾನೆ. ಅರವಟ್ಟಿಗೆಯಾಗಿಯೋ, ಧ್ಯಾನ ಮಂದಿರವಾಗಿಯೋ, ಸೇವೆಯ ಮಹತ್ವ ತಿಳಿಸುವ ಕಲಾಕೇಂದ್ರವಾಗಿಯೋ, ಪ್ರಾರ್ಥನಾ ಮಂದಿರವಾಗಿಯೋ, ಸಹಾಯ ಕೇಂದ್ರವಾಗಿಯೋ, ಗಂಜಿ ಕೇಂದ್ರವಾಗಿಯೋ, ಸತ್ಸಂಗ ಸಭಾ ಆಗಿಯೋ, ವಿದ್ಯಾಮಂದಿರವಾಗಿಯೋ, ಭಕ್ತಿ ಮಾರ್ಗದತ್ತ ಕೊಂಡೊಯ್ಯುವ ಆಕರ್ಷಣೀಯ ಸ್ಥಳವಾಗಿಯೋ ಇರಬೇಕಾದ ಸ್ಥಳವೊಂದು ವಿವಾದದ ಗೂಡಾಗುತ್ತಿರುವುದು ಮನುಕುಲದ ದುರಾದೃಷ್ಟವಲ್ಲದೆ ಮತ್ತೇನು? ತನಗಿಂತ ಭಿನ್ನವಾದ ಶಕ್ತಿಯ ಬಗ್ಗೆ ನಂಬುವ ಪ್ರತಿ ವ್ಯಕ್ತಿ ಹಾಗೂ ಜಗತ್ತಿನ ಎಲ್ಲಾ ಮತಸ್ಥರೂ ತಾನು ನಂಬಿದ್ದೇ ಶ್ರೇಷ್ಠ ಎನ್ನುವ ವ್ಯರ್ಥ ತತ್ವಕ್ಕೆ ಬದ್ಧವಾಗಿ ಸಲ್ಲದ ಕಾರ್ಯಗಳನ್ನು ಮಾಡುತ್ತಾ ದೇವರಂತೆ ಕಾಣಬೇಕಾದ ಮನುಷ್ಯನನ್ನು ದ್ವೇಷ, ಅಸೂಯೆ, ಮೋಸ, ವಂಚನೆ, ಕೊಲೆಯಿಂದ ಹಿಂಸಿಸುತ್ತಾ ವ್ಯರ್ಥ ಬಾಳು ನಡೆಸುವುದರ ಬಗ್ಗೆ ಭಗವಂತ ಹೇಳುತ್ತಿದ್ದಾನೆ. ಇಹದಲ್ಲೂ ಪರದಲ್ಲೂ ಚಲಾವಣೆಯಾಗುವ ಜ್ಞಾನವನ್ನು ಪಡೆಯುವ ಬದಲು ತಾನು ತನ್ನದು ಎನ್ನುತ್ತಾ ಕೂಡಿಡುವುದರಲ್ಲೇ ಕಾಲ ಕಳೆದು ಮುಂದೆ ಬಂಧು ಬಾಂಧವರು ಆಸ್ತಿ ಹಂಚಿಕೆಗಾಗಿ ಹೊಡೆದಾಡಿ ನ್ಯಾಯಕ್ಕಾಗಿ ಹೋರಾಟ ಮಾಡುವ ಪ್ರಮೇಯ ಬರುವುದು ನಿಶ್ಚಿತ. ದೇಶಗಳ ನಾಯಕರು ತಮ್ಮ ಪ್ರಜೆಗಳ ಹಿತರಕ್ಷಣೆ ಮಾಡುತ್ತಾ ಇತರ ದೇಶಗಳ ಜನರೊಡನೆ ಸೌಹಾರ್ದತೆ ಬೆಳೆಸಲು ಪಣ ತೊಡುವುದರ ಬದಲು ಪ್ರತಿಷ್ಠೆಗೋಸ್ಕರ ಇನ್ನೊಂದು ದೇಶವನ್ನು ನಿಯಂತ್ರಿಸುವ ಹಾಗೂ ಹಾಳು ಮಾಡುವ ಉದ್ದೇಶದಿಂದ ಯುದ್ಧ ಸಾರಿ ಮನುಕುಲದ ನಾಶಕ್ಕೆ ಕಾರಣವಾಗುತ್ತಿರುವುದು ವ್ಯರ್ಥ ಬದುಕಲ್ಲದೆ ಇನ್ನೇನು? ದೇಶ ಸೇವೆಯೇ ಈಶ ಸೇವೆ ಎಂಬ ಆದರ್ಶವನ್ನಿಟ್ಟುಕೊಂಡು ಸಮಾಜಮುಖಿ ಕಾರ್ಯ ಮಾಡಬೇಕಾದವರು ಹೆಸರು, ಹಣ, ಪಕ್ಷ, ಬಣ, ಗಡಿ, ಭಾಷೆ, ಪಂಥ, ಪ್ರತಿಷ್ಠೆಗಾಗಿ ದ್ವೇಷದಲ್ಲೇ ತಮ್ಮ ಜೀವನ ಮುಗಿಸಿ ವ್ಯರ್ಥ ಬದುಕು ಬಾಳುತ್ತಾರೆ. ಹರಿ ಓಂ ತತ್ಸತ್.